ರಸ್ತೆ ತಿರುವಿನಲ್ಲಿ ಟಿಪ್ಪರ್ ಕೆಎಸ್ಆರ್ಟಿಸಿ ಬಸ್ ಮುಖಾಮುಖಿ, ಹಳ್ಳಕ್ಕೆ ಬಿದ್ದ ಬಸ್, ಪವಾಡದ ರೀತಿಯಲ್ಲಿ ಪ್ರಯಾಣಿಕರು ಬಚಾವ್. ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಬಾಕಿ ವಿಚಾರ, ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ದಾಳಿ, ಮಳಿಗೆಗಳಿಗೆ ಬೀಗ ಜಡಿದು ಮಾಲೀಕರಿಗೆ ಎಚ್ಚರಿಕೆ. ಇಂದು ಪ್ರತಿಯೊಬ್ಬರು ಅಧಿಕಾರ ಮತ್ತು ಹಣದ ಹಿಂದೆ ಬಿದ್ದಿದ್ದಾರೆ, ಪ್ರಾಮಾಣಿಕರಿಗೆ ಗೌರವ ಸಿಗುತ್ತಿಲ್ಲ, ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗ್ಡೆ ಬೇಸರ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಗಣತಿ ನಮೂನೆ ಹಂಚಿಕೆ ಆರೋಪ, ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆಗ್ರಹ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಪ್ರಯಾಣಿಕರಿದ್ದ ಕೆಎಸ್ಆರ್ಟಿಸಿ ಬಸ್ ವೇಗವಾಗಿ ಬಂದು ರಸ್ತೆ ತಿರುವಿನತ್ತ ಸಾಗಿತ್ತು. ಎದುರುಗಡೆಯಿಂದ ವೇಗವಾಗಿ ಬಂದ ಟಿಪ್ಪರ್ ಅದೇ ರಸ್ತೆ ತಿರುವಿನಲ್ಲಿ ಬಂದಿದ್ದೇ ತಡ ಗಾಬರಿಗೊಂಡ ಬಸ್ ಚಾಲಕನ ಎಡವಟ್ಟಿಗೆ ಬಸ್ ನಿಯಂತ್ರಣ ಕಳೆದುಕೊಂಡು ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿದೆ. ಪವಾಡದ ರೀತಿಯಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಹೀಗೆ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿರುವ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದ ಪ್ರಯಾಣಿಕರನ್ನು ಹೊರಗೆ ಕರೆತರಲು ಹರಸಾಹಸ ಪಡುತ್ತಿರುವ ಸ್ಥಳೀಯರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರ ಗ್ರಾಮದ ಬಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಿಂದ ಕೆಎಸ್ಆರ್ಟಿಸಿ ಬಸ್ ಚಿಕ್ಕಬಳ್ಳಾಪುರದ ಕಡೆ ಪ್ರಯಾಣ ಮಾಡುತ್ತಿತ್ತು. ಚಿಕ್ಕಬಳ್ಳಾಪುರದ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆ ಟಿಪ್ಪರ್ ವಾಹನ ಹೋಗುತ್ತಿತ್ತು. ಎರಡೂ ವಾಹನಗಳು ರಸ್ತೆ ತಿರುವಿನಲ್ಲಿ ಇನ್ನೇನು ಡಿಕ್ಕಿ ಹೊಡೆಯಿತು ಎನ್ನುವಷ್ಟರಲ್ಲಿ ಬಸ್ ಚಾಲಕ ವೇಗವಾಗಿ ಬಸ್ನ ಸ್ಟೇರಿಂಗ್ ತಿರುಗಿಸಿದ್ದಾನೆ. ಆಗ ಬಸ್ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಸಂಗೀತ ಹೆಂಗಾಯ್ತು ಆಕ್ಸಿಡೆಂಟ್? ಟಿಪ್ಪರ್ ಬಂದಿತ್ತು ಈ ಸೈಡಿಂದ. ನಾವು ಈಗ ಅಂಕಲ್ನು ಅದ್ಯಾವುದು ಗಾಡಿ ಬೇರೆ ಸೈಡ್ ಈ ಸೈಡ್ ಇದೆ ಅಂತ ಹೇಳ್ಬಿಟ್ಟು ರೈಟ್ ಸೈಡಿಂದ ಬಂದರು. ಅವರು ಅನ್ನೋದು ನೋಡ್ದಿಲ್ಲ, ಇವರು ಅನ್ನೋದು ನೋಡ್ದಿಲ್ಲ. ಸೊ ಅದನ್ನ ನೋಡಿದ ತಕ್ಷಣ ಅಂಕಲ್ಲು ಲೆಫ್ಟಿಗೆ ಎಳಬೇಕು ಅಂದ್ಕೊಂಡು ಸ್ಪೀಡಾಗಿ ಎಳೆದಿದ್ದಕ್ಕೆ ಪಲ್ಟಿ. ಏನಾಗಿದೆ ನಿಮಗೆ ಗಾಯಗಳು ಆಗಿದೆ? ಎಷ್ಟು ಜನಕ್ಕೆ ಆಯಿತು ಗಾಯಗಳು? ಬಸ್ಸಲ್ಲಿದ್ದವ್ರಿಗೆಲ್ಲ ಯಾವ ರೀತಿ ಭಯ ಆಗಲಿಲ್ವಾ ಬಿದ್ದಾಗ? ಎಲ್ಲರಿಗೂ ಬಸ್ಸಲ್ಲಿದ್ದವ್ರಿಗೆ ಹೇಗಾಯಿತು? ಹೇಗನ್ನಿಸ್ತು? ಭಯ ಆಯಿತು. ಏನಾಯಿತು? ನಿಮ್ಮ ಹೆಸರು? ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತಿದ್ರೆ ಒಂದು ಬಸ್ಸಲ್ಲಿ ಒಂದು 30ರಿಂದ 45 ಜನ ಇದ್ದರು. ಅವನು ಲಾರಿ ಅವನು ಸ್ಪೀಡಾಗಿದ್ದ, ಇವನು ಬಸ್ಸನ್ನು ಹೆವಿ ಸ್ಪೀಡಾಗಿದ್ದ. ಬಟ್ ರಾಂಗ್ ರೂಟಲ್ಲಿ ಬಂದಿದ್ದು ಬಸ್ ಡ್ರೈವರೇ. ಲಾರಿ ಅವ್ರದ್ದು ಏನು ಅಷ್ಟೊಂದು ಮಿಸ್ಟೇಕ್ ಇಲ್ಲ. ಲಾರಿ ಒಂದು ತುಂಬ ಸ್ಪೀಡಲ್ಲಿದ್ದ. ಬಸ್ಸವನು ತುಂಬ ಸ್ಪೀಡಲ್ಲಿದ್ದ ಗಾಡಿ. ಲಾರಿ ಅವನು ಆಪೋಸಿಟ್ ಬರ್ತಿದ್ದಾಗ ಅವನು ಆಪೋಸಿಟ್ಗೆ ಹೊರಟೋಗ್ಬಿಟ್ಟ ಬಸ್ಸವನು. ಆಮೇಲೆ ಟಚ್ ಆಗಿ ಈ ಥರ ಬಿದ್ದ. ಎಷ್ಟು ಜನ ಇದ್ರಪ್ಪಿ? ಯಾವ ರೀತಿ
ಒಳಗಡೆ ಎಷ್ಟು ಜನ ಇದ್ರು, ಯಾರಿಗೆ ಏನಾಯ್ತು ಅಂತ? ಅಣ್ಣ ಒಂದು 30-40 ಜನ ಇದ್ರಣ್ಣ. ಒಂದು 20 ಮೆಂಬರ್ಗಾದ್ರೂ ಪ್ರಾಬ್ಲಮ್ ಆಗಿದೆ. ಅಲ್ಲ, ಬಿದ್ದಾಗ ಯಾವ ರೀತಿ ಭಯ ಆಯ್ತು ನಿಮಗೆ? ಕಣ್ಣು ಮುಂದೆ ಸಾವು ಹೆಂಗಿದೆ ಅಂತ ಗೊತ್ತಾಗಿಲ್ಲ ಅಣ್ಣ. ಆ ಥರ ಆಗ್ಬಿಟ್ಟಿತ್ತು. ಈ ಥರ ಡ್ರೈವರ್ಗಳು ಅಲ್ಲ, ಒಬ್ಬರ ಮೇಲೆ ಬಿದ್ದಿದ್ರೆ ಹೆಂಗ್ ಬಿದ್ದಿದ್ರೆ ಒಳಗಡೆ? ಎಲ್ಲರೂ ಒಬ್ಬರ ಮೇಲೆ ಒಬ್ರು ಆಚೆ ಹೆಂಗ್ ಬಂದ್ರಿ ಎಲ್ಲರೂ? ಮತ್ತೆ ಆಚೆ ಹೆಂಗ್ ಬಂದಿದ್ದು ಎಲ್ಲರೂ? ಆಮೇಲೆ ಗ್ಲಾಸ್ ಎಲ್ಲ ಮೇಲೆ ಹೊಡೆದಾಕ್ಬಿಟ್ಟು ನಾನು ನನ್ನ ಫ್ರೆಂಡು ಹಿಂದೆಗಡೆ ಗ್ಲಾಸ್ ಹೊಡೆದಾಕ್ಬಿಟ್ಟು ಆಚೆ ಬಂದ್ರಿ. ಬೇರೆಯವರೆಲ್ಲ ಕೆಳಗಡೆ ಒಂದಷ್ಟು ಜನ ಆಚೆಗೆ ಬಂದ್ಬಿಟ್ಟಿದ್ರು. ಆಮೇಲೆ ಗ್ಲಾಸ್ ಹಿಂದೆ ಹೊಡೆದಾಕ್ಬಿಟ್ಟು ಕಲ್ಲಲ್ಲಿ ಆಚೆ. ಡ್ರೈವರ್ಗೆ ಏನಾಗಿದೆ? ಅವ್ನಿಗೆ ಅಷ್ಟೊಂದು ಏನು ಏಟಿಗಳಾಗಿಲ್ಲ. ಅಲ್ಲ, ಎಲ್ಲರಿಗೂ ಭಯ ಆಗ್ಲಿಲ್ವಾ? ಎಲ್ಲ ಕಿರ್ಚಾಡಿದ್ರು. ಅವರೆಲ್ಲರೂ ಭಯ ಬಿದ್ದೋಗಿದ್ರು. ಏಟಿಗಳೆಲ್ಲ ಆಗಿದೆ. ಲೋಕಲ್ ಸಹಾಯ ಮಾಡಿದ್ರೆ ಇಂಥ ಡ್ರೈವರ್ನೆಲ್ಲ ಆಗ್ಬಿಟ್ರೆ ಸುಮ್ಮನೆ ಜಾಸ್ತಿ ತುಂಬ. ಅದೇ ಈ ಬಸ್ ಆದ್ರೆ ಪರವಾಗಿಲ್ಲ, ಬರ್ಲಿಕ್ಕೆ 7:30 ಬಸ್ಗೆ ಆಗಿದ್ರೆ ಇನ್ನೂ ಇದು ಪ್ರಾಬ್ಲಮ್ ಆಗಿದೆ. ತುಂಬ ಜನ. ನಿಮ್ಮ ಹೆಸರು? ದೇವರಾಜ್ ಅಂತ ಹೇಳಿ. ಇನ್ನು ಬಸ್ನಲ್ಲಿ 26 ಮಂದಿ ಪ್ರಯಾಣಿಕರಿದ್ರು. ಬಸ್ ಉರುಳಿ ಬಿದ್ದ ರೀತಿಯನ್ನ ನೋಡಿದ್ರೆ ಪ್ರಯಾಣಿಕರು ಬದುಕುಳಿದಿದ್ದೇ ಪವಾಡ. ಬಸ್ನಲ್ಲಿದ್ದ 26 ಜನರಲ್ಲಿ 15 ಜನರಿಗೆ ಗಾಯಗಳಾಗಿವೆ. ಓರ್ವ ಪ್ರಯಾಣಿಕನಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನ ಮುದ್ದೇನಹಳ್ಳಿ ಸತ್ಯಸಾಯಿ ಸರಳ ಆಸ್ಪತ್ರೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಘಟನೆಗೆ ಬಸ್ ಚಾಲಕನ ಅಜಾಗರೂಕತೆ ಕಾರಣ ಎನ್ನಲಾಗಿದೆ. ಹೇಗೆ ಅಪಘಾತ ಆಗಿದೆ? ತಮ್ಮ ಬಸ್ ಚಾಲಕಂದು ಓಡಿಸ್ಬಿಡು ಅನ್ನೋದು ಜನರ ಕಂಪ್ಲೇಂಟು. ಏನಾಯ್ತು ಅಂತ ಫಸ್ಟ್ ಹೇಳಿ ಸರ್. ಸರ್, ಇದು ನಮ್ಮದು ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರೋ ಬಸ್ಸು. ಸೊ ಇಲ್ಲಿ ಟರ್ನಿಂಗ್ ಇರೋದ್ರಿಂದ ಮತ್ತು ಸ್ವಲ್ಪ ಗಿಡ ಮರ ಇರೋದ್ರಿಂದ ಬ್ರೈನ್ ಸ್ಪಾಟ್ ಆಗಿದೆ. ಎದುರುಗಡೆಯಿಂದ ಟಿಪ್ಪರ್ ಲಾರಿ ಬಂದಿದೆ. ಸೊ ಬಸ್ಸು ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿ ತಗಲಿ ಬಸ್ಸು ನಿಯಂತ್ರಣ ತಪ್ಪಿಬಿಟ್ಟು ಇಲ್ಲಿ ಸೈಡಲ್ಲಿ ಈ ಒಂದು ಇದಕ್ಕೆ ಕಟ್ಟೆಗೆ ಹೊಡೆದ ಸೈಡಲ್ಲಿ ಅಪ್ಸೆಟ್ ಆಗಿದೆ ಅಂತ. ಸೊ ಇದರಲ್ಲಿ 26 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಅದರಲ್ಲಿ 6 ಜನರಿಗೆ ಗಾಯ ಆಗಿದೆ ಅಂತೇಳಿ ನಮಗೆ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಚಾಲಕರನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಸ್ವಲ್ಪ ಜಾಸ್ತಿ ಏಟಿದೆ. ಇನ್ನು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ನಮಗೆ ಪ್ರಾಥಮಿಕ ವರದಿಯಾಗಿದೆ. ಸೊ ಅವರಿಗೆಲ್ಲ ಟ್ರೀಟ್ಮೆಂಟಿಗೆ ಕಳಿಸಿದ್ದೀವಿ. ಈಗ ಪೊಲೀಸಿಂದ ಫಾರ್ಮಾಲಿಟೇಷನ್ ಆಗಿದೆ. ಸೊ ಈ ಬಸ್ಸನ್ನು ನಾವು ತೆರವು ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಮೇಲ್ನೋಟಕ್ಕೆ ಬಸ್ ಚಾಲಕ ಓವರ್ ಸ್ಪೀಡು ಅನ್ನೋ ಕಂಪ್ಲೇಂಟು ಸರ್ ಪಬ್ಲಿಕ್ಕಿಂದ, ಹಳ್ಳಿಗಳ ಜನ. ಇವಾಗ ನಾವು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸರ್. ಈಗ ನಿರ್ವಾಹಕರದ್ದು ನಾವು ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಡ್ರೈವರ್ದು ಮತ್ತು ಬಸ್ ಪ್ರಯಾಣಿಕರು ಯಾರಾದರೂ ಸಿಕ್ಕರೆ ಅವ್ರದ್ದು ತಗೊಂಡು ನಾವು ಓವರ್ ಸ್ಪೀಡ್ ಇದ್ದರೆ ಡೆಫಿನೆಟಾಗಿ ಇಂಜುರಿ ಆದವ್ರಿಗೆ ಏನಾದರೂ ಇಲಾಖೆಯಿಂದ ಹೋಗಿದ್ದಾರೆ. ನಾವು ಕೊಡ್ತೀವಿ. ನಮ್ಮದು ಒಂದು ಎಕ್ಸ್ರೇಷಿಯಾ ಒಂದು ಇರುತ್ತೆ ಮಿನಿಮಮ್, ಅದನ್ನು ಕೊಡ್ತೀವಿ. ಮತ್ತು ಟ್ರೀಟ್ಮೆಂಟ್ ಏನಿದೆ ಅದು ಮಾಡಿಸ್ತಾ ಇದ್ದೀವಿ. ಇವಾಗ ಕಳಿಸಿದ್ದೀವಿ ನಮ್ಮ ಸಿಬ್ಬಂದಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕಣಿವೆ ನಾರಾಯಣಪುರ ಊರಲ್ಲಿ ಒಂದು ರೋಡ್ ಆಕ್ಸಿಡೆಂಟ್ ಆಗಿತ್ತು ಇವತ್ತು. ಬೇಸಿಕ್ಲಿ ಒಂದು KSRTC ಬಸ್ ಕೋರಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಗೆ ಹೋಗ್ತಾ ಇತ್ತು. ಆ ಬಸ್ VTU ಕ್ಯಾಂಪಸ್ ಮುದ್ದೇನಹಳ್ಳಿ ಕ್ಯಾಂಪಸ್ ಇದೆ, ಆ ದಾರಿಯಲ್ಲಿ ಟಾಪಲ್ಲಾಗಿ ರೋಡ್ ಸೈಡ್ ಟಾಪಲ್ಲಾಗಿ ಬಿದ್ದಿತ್ತು. ಅಲ್ಲಿ ಕೇಳಿದಾಗ ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ದರು ಆ ಟೈಮ್ಗೆ ವೆಹಿಕಲಲ್ಲಿ. ವೆಹಿಕಲ್ ಪಲ್ಟಿ ಆದಮೇಲೆ ಪ್ಯಾಸೆಂಜರ್ಸ್ ಬ್ಯಾಕ್ ಸೈಡ್ದು ವಿಂಡೋ ಹೊಡೆದು ಅದನ್ನು ಓಪನ್ ಮಾಡಿ ಅಲ್ಲಿಂದ ಆಚೆ ಬಂದಿದ್ದರು ಸ್ವಂತ. 26 ಪ್ಯಾಸೆಂಜರ್ಸಲ್ಲಿ ಎಲ್ಲರೂ ಈಗ ಸೇಫ್ ಇದ್ದಾರೆ. 2 ಜನಗೇನು ಜಾಸ್ತಿ ಗಾಯಲಾಗಿದೆ, ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ. ಬಾಕಿ ಜನ ಅದು ಫಸ್ಟ್ ಏಡ್ ಆಗಿ ಈ ಸತ್ಯಸಾಯಿ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅವರು. ಸ್ಪಾಟಲ್ಲಿ ನಮಗೆ ಕಂಡಕ್ಟರ್ ಕೂಡ ಸಿಕ್ಕಿತ್ತು, ಅವ್ರಿಗೆ ಸಣ್ಣ ಪುಟ್ಟ ಇಂಜರಿ ಆಗಿತ್ತು. ಮತ್ತು ಸುಮಾರು ಜನ ಪಬ್ಲಿಕ್ ಕೂಡ ಸಿಕ್ಕಿದ್ದು ಪ್ಯಾಸೆಂಜರ್ಸ್. ಅವ್ರ ಪ್ರಕಾರ ಈ ಬಸ್ ಸ್ವಲ್ಪ ಹೈ ಸ್ಪೀಡಲ್ಲಿ ಹೋಗ್ತಾ ಇತ್ತು ಮತ್ತು ಸ್ಲೋಪ್ ಕೂಡ ಇದ್ದರು. ಜೊತೆಗೆ ಫ್ರಂಟಿಂದ ಅಪೋಸಿಟ್ ಸೈಡಿಂದ ಒಂದು ಟಿಪ್ಪರ್ ಲಾರಿ ಬರ್ತಾಯಿತ್ತು. ಅದನ್ನು ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಆ ಕಾರಣವಾಗಿ ಈ ಬಸ್ ಇಂಬ್ಯಾಲೆನ್ಸ್ ಆಗಿ ರೋಡ್ ಸೈಡ್ ಪಲ್ಟಿ ಆಗಿದೆ. ಈ ಕೇಸಲ್ಲಿ ಆ ಸ್ಪಾಟಲ್ಲಿ ನಮಗೆ RTO ಕಡೆದವರು ಮತ್ತು KSRT ಕಡೆದವರು ಎಲ್ಲ ಆಫೀಸರ್ಸ್ ಕೂಡ ಬಂದಿದ್ದರು. ಸೊ ನಾವು ಅವ್ರ ಜೊತೆ ಕೂಡ ಮುಂದೆ ಡಿಸ್ಕಷನ್ ಮಾಡ್ತೀವಿ. ಏನಾದರೂ ರೋಡ್ ಸೇಫ್ಟಿ ವಿಚಾರ ಬಗ್ಗೆ ಅಲ್ಲಿ ಏನು ಕ್ರಮ ತಗೊಳ್ಳೋಕ್ಕೆ ಅವಶ್ಯಕತೆ ಇದೆ ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಒಟ್ಟಿನಲ್ಲಿ ರಸ್ತೆ ತಿರುವಿನಲ್ಲಿ ಬಸ್ ಹಾಗೂ ಟಿಪ್ಪರ್ 2 ವಾಹನಗಳು ಅತಿ ವೇಗವಾಗಿ ಬಂದಿದ್ದೇ ಘಟನೆಗೆ ಕಾರಣ ಎನ್ನಲಾಗಿದೆ. ನಂದಿಗಿರಿಧಾಮ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಮತ್ತೊಂದೆಡೆ ರಸ್ತೆ ತಿರುವಿನಲ್ಲಿ ವೇಗವಾಗಿ ವಾಹನಗಳ ಚಾಲನೆ ಮಾಡುವುದಕ್ಕೂ ಮುನ್ನ ಚಾಲಕರು ಪ್ರಯಾಣಿಕರ ಜೀವದ ಕಡೆ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇಲ್ಲೊಂದು ಕಡೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ವಾಣಿಜ್ಯ ಮಳಿಗೆಗಳ ಬಾಡಿಗೆದಾರರು ದೀರ್ಘಾವಧಿಯಿಂದ ಬಾಡಿಗೆ ಪಾವತಿಸದೇ ಇರುವ ಮಳಿಗೆಗಳಿಗೆ ಬೀಗ ಜಡಿಯಲಾಯಿತು. ಚೇಳೂರಿನ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಬಾಡಿಗೆದಾರರು ಸುಮಾರು 20 ವಾಣಿಜ್ಯ ಮಳಿಗೆಗಳ ಮಾಲೀಕರು ದೀರ್ಘಾವಧಿಯ ಬಾಡಿಗೆ ಕಟ್ಟದೆ ಹಾಗೆ ಬಾಕಿ ಉಳಿಸಿಕೊಂಡಿರುವ ಕಾರಣದಿಂದ ಅಂಗಡಿಗಳಿಗೆ ಶನಿವಾರ ಬೀಗ ಹಾಕಿ ಅಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯಿತಿ ಆರ್ಥಿಕ ಸುಸ್ಥಿರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ಮೂಲ ಸೌಲಭ್ಯಗಳಿಗೆ ನಿರ್ವಹಣೆ, ಬೀದಿ ದೀಪಗಳಿಗೆ, ಕುಡಿಯುವ ನೀರಿನ ನಿರ್ವಹಣೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವಿವಿಧ ತೆರಿಗೆಗಳು, ಬಾಡಿಗೆಗಳ ಮೂಲಕ ಆದಾಯ ಕ್ರೋಢೀಕರಿಸುತ್ತದೆ. 2025-26ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗೆ 15ನೇ ಹಣಕಾಸಿನ ಆಯೋಗದ ಅನುದಾನ ಬಂದಿರುವುದಿಲ್ಲ. ಗ್ರಾಮ ಪಂಚಾಯಿತಿ ಮಳಿಗೆಗಳ ಬಾಡಿಗೆ ಹಣಕಾಸು ವಸೂಲಿ ಮಾಡಿದರೆ ಗ್ರಾಮ ಪಂಚಾಯಿತಿ ಕನಿಷ್ಠ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಉದ್ದೇಶ ಹೊಂದಿದ್ದು, ಈ ಮೂಲಕ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನ ಸಹ ನೀಡುವುದಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟಚಲಪತಿ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವತಿಯಿಂದ ಬಾಡಿಗೆಗೆ ನೀಡಲಾಗಿರುವ ಅಂಗಡಿ ಮಳಿಗೆಗಳಲ್ಲಿ ಬಹಳಷ್ಟು ಜನ ಬಾಡಿಗೆದಾರರು ಬಾಡಿಗೆಯನ್ನು ನಿಯತಕಾಲಿಕವಾಗಿ ಪಾವತಿಸದೆ ಬಾಕಿ ಉಳಿಸಿಕೊಂಡಿರ್ತಾರೆ. ಪ್ರಸಕ್ತ ವರ್ಷದಲ್ಲಿ 15ನೇ ಹಣಕಾಸು ಆಯೋಗದ ಅನುದಾನ ಬರದೆ ಪಂಚಾಯಿತಿಯ ಅನಿವಾರ್ಯ ಕೆಲಸಗಳು, ತುರ್ತು ಕೆಲಸಗಳು ಏನಿದೆ, ಬೀದಿ ದೀಪಗಳು, ಚರಂಡಿ ಸ್ವಚ್ಛತೆ ಮಾಡ್ತೀವಿ. ಎಚ್ಚರಿಕೆ ಭಾಗವಾಗಿ ಈಗಾಗಲೇ ಒಂದು 4 ಅಂಗಡಿಗಳವರು ಬಂದು ಹಣ ಪಾವತಿ ಮಾಡಿದ 50% ಹಣವನ್ನು ಪಾವತಿ ಮಾಡಿದ್ದಾರೆ. ಉಳಿದವರು ಇವತ್ತು ನಾಳೆ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿಯ ಆಡಳಿತ ಸುಧಾರಣೆ ವಿಷಯದಲ್ಲಿ ಆರ್ಥಿಕ ವ್ಯವಹಾರಗಳ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಬಾಡಿಗೆದಾರರು, ಉಳಿದ ಬಾಡಿಗೆದಾರರು ಕೂಡ ಬಾಡಿಗೆಯನ್ನು ಉಳಿಸುವುದ ಪಾವತಿ ಮಾಡ್ತಕ್ಕಂಥ ಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಅವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಆಡಳಿತಕ್ಕೆ ಅನುಕೂಲಕರವಾಗಿದೆ. ಅದಕ್ಕೆ ತಾವೆಲ್ಲ ಸಾರ್ವಜನಿಕ ಬಂಧುಗಳು, ಬಾಡಿಗೆದಾರರು ಕಂದಾಯವನ್ನು ಬಾಕಿ ಇರುವ ಕಂದಾಯವನ್ನು ಪಾವತಿಸುವ ಮೂಲಕ ಸಹಕರಿಸಬೇಕು ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಅಂತೇಳಿ ನಾನು ನೆನೆಸ್ಕೊಳ್ತೇನೆ. ಮೂಲ ಬಾಡಿಗೆದಾರರು ಮತ್ತೊಬ್ಬರಿಗೆ ಉಪಬಾಡಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ, ಇದನ್ನು ನಾನು ಪರಿಶೀಲಿಸ್ತೇನೆ. ಯಾರ್ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯನ್ನು ಕರೆಸಿ ಯಾರಿದ್ದಾರೆ ಏನಿಲ್ಲ ಇದ್ರ ಬಗ್ಗೆ ಅವ್ರು ನೋಟಿಸ್ ನೀಡಿ ಮಾಹಿತಿಯನ್ನು ಪಡೆಯಲಾಗ್ತದೆ. ಈಗ ಸದ್ಯಕ್ಕೆ ನಮ್ಗೆ ಗಮನಕ್ಕೆ ಬಂದಲ್ಲಿ ನೀವು ಎಚ್ಚರಿಸಿದ್ದೀರಿ, ಒಳ್ಳೆಯ ವಿಷಯ ಪ್ರಸ್ತಾಪಿಸಿದ್ದೀರಿ. ನಾನು ಅದನ್ನು ಪರಿಶೀಲಿಸಿ ಆ ರೀತಿಯಲ್ಲಿದ್ದಲ್ಲಿ ನಿಯಮಾನುಸಾರ ಕ್ರಮ ವಹಿಸಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಂಜುನಾಥ್, ಜಯಸೂರ್ಯ, ಸುಬ್ರಾಯಪ್ಪ, ಶ್ರೀಕಾಂತ್, ರಾಮಚಂದ್ರ ಮುಂತಾದವರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಇಂದು ಪ್ರತಿಯೊಬ್ಬರು ಅಧಿಕಾರ ಮತ್ತು ಹಣದ ಬೆನ್ನ ಹಿಂದೆ ಓಡುತ್ತಿದ್ದಾರೆ. ಈ ಧೋರಣೆ ಬದಲಾಗಬೇಕಿದೆ. ಪ್ರಾಮಾಣಿಕರಿಗೆ ಇಂದಿನ ಸಮಾಜದಲ್ಲಿ ಗೌರವ ಇಲ್ಲದಿರುವುದು ದುರದೃಷ್ಟಕರ. ಸಮಾಜದ ಈ ನಕಾರಾತ್ಮಕ ಬದಲಾವಣೆಗಳು ಆತಂಕಕಾರಿಯಾಗಿವೆ ಎಂದು ಕರ್ನಾಟಕದ ಮಾಜಿ ಲೋಕಾಯುಕ್ತ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅವರು ಬೇಸರ ವ್ಯಕ್ತಪಡಿಸಿದರು. ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಆವರಣದಲ್ಲಿ ಲಿಯೋ ಕ್ಲಬ್ ಕಿರಣ ವತಿಯಿಂದ ಆಕಾಶ್ ಆಸ್ಪತ್ರೆ ಸಹಯೋಗದಲ್ಲಿ ಕರ್ನಾಟಕದ ಮಾಜಿ ಲೋಕಾಯುಕ್ತ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಡೆ ಮಾತನಾಡಿ, ಇಂದಿನ ಸಮಾಜದಲ್ಲಿ ಶ್ರೀಮಂತಿಗೆ ಮತ್ತು ಅಧಿಕಾರಕ್ಕೆ ಹೆಚ್ಚು ಮನ್ನಣೆ ಸಿಗುತ್ತಿದ್ದು, ಪ್ರಾಮಾಣಿಕರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಸಮಾಜದಲ್ಲಿ ಕಂಡುಬರುತ್ತಿರುವ ಅನ್ಯಾಯಗಳು ಸಮಾಜದ ತಪ್ಪು ಎನ್ನುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ತಪ್ಪು ಎಂದು ಅಭಿಪ್ರಾಯಪಟ್ಟರು. ಹಳೆಯ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನು ಸಮಾಜ ಗುರುತಿಸಿ ಪುರಸ್ಕರಿಸುತ್ತಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಪ್ರತಿಯೊಬ್ಬರೂ ಅಧಿಕಾರ ಮತ್ತು ಹಣದ ಬೆನ್ನ ಹಿಂದೆ ಓಡುತ್ತಿದ್ದಾರೆ. ಈ ಧೋರಣೆ ಬದಲಾಗಬೇಕಿದೆ. ಪ್ರಾಮಾಣಿಕರಿಗೆ ಇಂದಿನ ಸಮಾಜದಲ್ಲಿ ಗೌರವ ಇಲ್ಲದಿರುವುದು ದುರದೃಷ್ಟಕರ. ಸಮಾಜದ ಈ ನಕಾರಾತ್ಮಕ ಬದಲಾವಣೆಗಳು ಆತಂಕಕಾರಿಯಾಗಿವೆ ಎಂದರು. ಅದಕ್ಕಾಗಿ ಇವತ್ತು ನಾನು ಕಾರ್ಯಕ್ರಮಕ್ಕೆ ಸುಮಾರು 2.5 ತಿಂಗಳ ನಂತರ ಮೊದಲನೇ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಅದಕ್ಕೆ ಕಾರಣಭೂತರಾದಂಥ
ಲಿಯೋ ಕ್ಲಬ್ ಅವರೇ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ಗಣ್ಯಮಾನ್ಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಸ್ವಲ್ಪ ಸಮಯದಲ್ಲಿ ನನಗೆ ತಿಳಿದಿದ್ದೇನೆಂದರೆ, ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿರ್ಬೋದು, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿರ್ಬೋದು, ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಆಗಿರ್ಬೋದು. ಆದರೆ ನನಗೆ ಸಮಾಜದಲ್ಲಿ ಆಗು ಹೋಗುವಂಥ ವಿಚಾರಗಳ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲಿ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವ್ರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು. ತಪ್ಪು ಮಾಡಿದ್ದವರಿಗೆ ಅವರದೇ ರೀತಿಯಲ್ಲಿ ಶಿಕ್ಷೆ ಕೊಡ್ತಾ ಇತ್ತು. ಅಂದರೆ ಇದು ಜೈಲು ಶಿಕ್ಷೆ ಅಲ್ಲ, ಕೋರ್ಟ್ ಶಿಕ್ಷೆ ಅಲ್ಲ. ಅವರನ್ನು ಸಮಾಜದಿಂದ ದೂರ ಇಡುವಂಥ ಪ್ರಯತ್ನ ಆಗ್ತಾ ಇತ್ತು ಅಂಥ ವ್ಯಕ್ತಿಗಳಿಗೆ. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ಇದ್ದೇವೆ ನಾವು. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋದು ಸರ್ವಸಾಧಾರಣವಾದದ್ದು. ಅದರಿಂದಾಗಿ ಇವತ್ತು ಸಮಾಜದಲ್ಲಿ ಪೈಪೋಟಿ ಏನೆಂದರೆ, ಶ್ರೀಮಂತನಾಗಬೇಕು ಅಥವಾ ದೊಡ್ಡ ಹುದ್ದೆಗೆ ಹೋಗಬೇಕು. ಯಾಕಂದರೆ ಶ್ರೀಮಂತನಾಗಿದ್ದರೆ ಹುದ್ದೆ ಖರೀದಿ ಮಾಡ್ಬೋದು, ಹುದ್ದೆಗೆ ಹೋದರೆ ಶ್ರೀಮಂತನಾಗ್ಬೋದು ಅನ್ನುವ ಭಾವನೆ ನಮ್ಮ ಸಮಾಜದಲ್ಲಿದೆ. ಅದರಿಂದಾಗಿ ಬಹಳ ದೊಡ್ಡ ಪೈಪೋಟಿ ಶುರುವಾಗಿದೆ. ಈ ಪೈಪೋಟಿಯಿಂದ ಆಡಳಿತದಲ್ಲಿ, ಸಮಾಜದ ವಿಚಾರದಲ್ಲಿ ಒಂದು ಕಪ್ಪು ದಾರಿ ಹೋಗ್ತಾ ಇದೆ ಅಂತ ನಾನು ನನ್ನ ವೈಯಕ್ತಿಕ ಅನುಭವದಲ್ಲಿ ಕಂಡಿದ್ದೇನೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ, ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್, ಪೊಲೀಸ್ ಸೈಬರ್ ಎಕ್ಸ್ಪರ್ಟ್ ಸುರೇಶ್ ಬಾಬು, ಆರಕ್ಷಕ ಉಪನಿರೀಕ್ಷಕ ಪುನೀತ್, ನಂಜುರಾಯ, ಲಿಯೋ ಕ್ಲಬ್ನ ಲೋಕೇಶ್, ವಕೀಲರಾದ ರವಿಶಂಕರ್ ಹಾಗೂ ಸತೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚಿನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ.
ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹೋಬಳಿಯೊಂದರಲ್ಲಿ ಬಿಎಲ್ಒಗಳ ಬದಲಾಗಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಂದ ಗಣತಿ ನಮೂನೆ ಹಂಚಿಕೆ ಮಾಡಲಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕೆಂದು ಕಾಂಗ್ರೆಸ್ ಬಿಎಲ್ಒ ರಾಜೀವ್ ಗೌಡ ಆಗ್ರಹಿಸಿದ್ದಾರೆ. ನಾವೆಲ್ಲ ಈಗಾಗಲೇ ಅಪ್ಲಿಕೇಶನ್ಸು ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಕೆಲವು ಮನೆಗಳಲ್ಲಿ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ನಮ್ಗೆ ಬಂದೇ ಇಲ್ಲ ಅಂತ ಇದ್ದಾರೆ. ಆ ಫಾರಮ್ಗಳು ಎಲ್ಲೋಯ್ತು ಅಂತಂದರೆ ಇಲ್ಲಿ ಯಾರು ಮುಂದೆ ನಿಂತ್ಕೋಬೇಕು ಎಲೆಕ್ಷನ್ಗೆ, ನಮ್ಮ ಇಲ್ಲಿ JDS ಅವ್ರು ಇರ್ಬೋದು, BJP ಅವರು ಯಾರು ನಮ್ಮ ವಿರೋಧಿಗಳಿದ್ದಾರೆ ಕೆಲವ್ರು ಏನು ಮಾಡಿದ್ದಾರೆ, ಆ ಫಾರಮ್ಗಳನ್ನ ಎತ್ತಿಟ್ಕೊಂಡ್ಬಿಟ್ಟು ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ಮನೆಗೆ ಅವರೇ ತೊಗೊಂಡೋಗಿ ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನಂತಂದರೆ ಈಗ ನಮ್ಮ ಜನ ತುಂಬ ಹೆಂಗೆ ಅಂದರೆ ತುಂಬ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ BLA 2 ರೊಂದಿಗೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ BLA 1 ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗ ಕಾಂಗ್ರೆಸ್ ನಡೆ ಮತರಕ್ಷಣೆಯ ಕಡೆ ಎಂಬ ಘೋಷಣೆಯೊಂದಿಗೆ ಜನಜಾಗೃತಿ ಸಭೆ ನಡೆಸಿ ಮಾತನಾಡಿದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಪ್ರತಿಯೊಬ್ಬ ನಾಗರಿಕರ ಹಕ್ಕು. 2002 ಮತದಾರರ ಪಟ್ಟಿಯಲ್ಲಿ ಇರುವ ಹೆಸರುಗಳನ್ನು ಖಾತ್ರಿ ಮಾಡಿಕೊಂಡು ಅರ್ಹ ಮತದಾರರು ಸಹ ಮತದಾರರ ಪಟ್ಟಿಯಿಂದ ವಂಚಿತಗೊಳ್ಳಬಾರದು. ಅದಕ್ಕಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ BLA 2 ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಅರ್ಹ ಮತದಾರರೆಲ್ಲರೂ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಜಾಗೃತಿ ಮೂಡಿಸಬೇಕೆಂದು ಕರೆ ನೀಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದಲಿ ಹೋಬಳಿಯಲ್ಲಿ ಬಿಎಲ್ಒಗಳ ಬದಲಾಗಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಗಣತಿ ನಮೂನೆಯನ್ನು ಹಂಚಿದ್ದಾರೆ. ಈ ಸಂಬಂಧ ತಹಸೀಲ್ದಾರ್ ಅವರಿಗೆ ಮಾಹಿತಿ ನೀಡಿದ್ದು, ಬಿಎಲ್ಒಗಳು ಪಕ್ಷಪಾತ ಧೋರಣೆಯನ್ನು ಅನುಸರಿಸಿದರೆ ಮುಖ್ಯಮಂತ್ರಿ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೇವೆಯಿಂದ ಅಮಾನತುಗೊಳಿಸುವುದಾಗಿ ಎಚ್ಚರಿಸಿದರು. ಕೆಲವು ಕಡೆ ಬಿಎಲ್ಒಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬೂತಲ್ಲಿ ಎಷ್ಟೋ ಒಂದು 1000 ಓಟ್ ಇದ್ರೆ ಆ ಏನು ಫಾರಮ್ಸ್ ಇದೆ ಈಗ ಆ ಫಾರಮ್ಗಳನ್ನ ಈಸ್ಕೊಂಡು ಕೆಲವು ಕಡೆ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಏನಂತ ತಹಸೀಲ್ದಾರ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ನಾವೆಲ್ಲ ಈಗಾಗಲೇ ಅಪ್ಲಿಕೇಶನ್ಸು ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಕೆಲವು ಮನೆಗಳಲ್ಲಿ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ನಮ್ಗೆ ಬಂದೇ ಇಲ್ಲ ಅಂತ ಇದ್ದಾರೆ. ಆ ಫಾರಮ್ಗಳು ಎಲ್ಲೋಯ್ತು ಅಂತಂದರೆ ಇಲ್ಲಿ ಯಾರು ಮುಂದೆ ನಿಂತ್ಕೋಬೇಕು ಎಲೆಕ್ಷನ್ಗೆ, ನಮ್ಮ ಇಲ್ಲಿ JDS ಅವ್ರು ಇರ್ಬೋದು, BJP ಅವರು ಯಾರು ನಮ್ಮ ವಿರೋಧಿಗಳಿದ್ದಾರೆ ಕೆಲವ್ರು ಏನು ಮಾಡಿದ್ದಾರೆ, ಆ ಫಾರಮ್ಗಳನ್ನ ಎತ್ತಿಟ್ಕೊಂಡ್ಬಿಟ್ಟು ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ಮನೆಗೆ ಅವರೇ ತೊಗೊಂಡೋಗಿ ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. BLOಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನಂತಂದರೆ ಈಗ ನಮ್ಮ ಜನ ತುಂಬ ಹೆಂಗೆ ಅಂದರೆ ತುಂಬ ಮುಗ್ಧರು ಇಲ್ಲಿರೋಂಥ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವರು ಪಾಪ ತಿಳುವಳಿಕೆ ಇಲ್ದಾರಂಥವ್ರು ಇದ್ದಾರೆ. ಅವ್ರಿಗೇನಾಗುತ್ತೆ, ನಮ್ಮ ಮನೆ ತನಕ ಬಂದು ಪಾಪ ಎಕ್ಸಾಂಪಲ್ ಇವಾಗ ಯಾರೋ ಇದ್ದಾರೆ ಇಲ್ಲಿ, ಯಾರೋ ಒಬ್ಬರು ಪಾಷಾ ಅವರು ಬಂದು
ನಮ್ಮ ಮನೆಗೆ ಬಂದು ನಮಗೆ ವೋಟ್ ID ಕಾರ್ಡ್ ಮಾಡಿಕೊಟ್ರು, ಅವ್ರಿಗೆ ವೋಟ್ ಹಾಕ್ಬೇಕು ನಾಳೆ ನಗರಸಭೆ ಚುನಾವಣೆ ಬಂದಾಗ ಅನ್ನೋ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಕೆಲವ್ರು ಏನು ಮಾಡಿದ್ದಾರೆ, ನಾನು ತಹಸೀಲ್ದಾರ್ ಕಡೆಯಿಂದ ಅವ್ರಿಗೂ ಫೋನು ಮಾಡಿಸಿದ್ದೆ BLOಗೆ. ಹೆಂಗ್ರಿ ಹೇಳ್ತಾ ಇದ್ದಾರೆ ಎಲ್ಲ ಮನೆಗೆ ಸೇರಿದೆ ಅಂತ. ಇಲ್ಲಿ ನೋಡ್ರಿ ಕೆಲವು ಮನೆಗಳವ್ರು ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಸಾಧ್ಲಿನಲ್ಲಿ ಹಂಗೆ ಆಯಿತು. ಒಂದು ಬೂತಲ್ಲಿ 780 ವೋಟ್ ಇದೆ, 780 ಫಾರಮು ಕೊಟ್ಟಿದ್ದಾರೆ BLO ಕೈಗೆ. ಆ BLO ಕೈ ಕೊಟ್ಟಿದ್ರೆ ಏನು ಮಾಡಿದ್ದಾರೆ, ಅಲ್ಲಿ ಈಗ ನಮ್ಮ ವಿರೋಧಿಗಳು ಯಾರು ನೆಕ್ಸ್ಟ್ ಅಲ್ಲಿ ಚುನಾವಣೆಗೆ ನಿಂತ್ಕೋಬೇಕು, ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾರು ನಿಂತ್ಕೋಬೇಕಾಗಿ ಅಂದ್ಕೊಂಡಿದ್ರು, ಅವ್ರು ಏನು ಮಾಡಿದ್ದಾರೆ ಆ ಫಾರಮ್ಗಳನ್ನೆಲ್ಲ ಎತ್ಕೊಂಡೋಗಿ ಇಟ್ಕೊಂಡ್ಬಿಟ್ಟು ಎಲ್ಲ ಆಗಿದೆ ಅಂತ ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಒಂದು ಮನೆಗೂ ಒಂದು ಫಾರಮು ಕೊಟ್ಟಿಲ್ಲ. ಅಲ್ಲಿ ಅವ್ರ ಪ್ಲಾನ್ ಏನಂದರೆ ಇವರೇ ಹೋಗಿ ಮನೆಗೂ ಫಾರಮ್ಸ್ ಕೊಡೋದು, ಅವರೇ ಫಿಲ್ ಮಾಡಿಸಿ ನಾನೇ ವೋಟರ್ ID ಕಾರ್ಡ್ ಮಾಡಿಸ್ಕೊಟ್ಟೆ ಅಂತ ಹೇಳೋದು. ನಾಳೆ ಬೆಳಗ್ಗೆ ಎಲೆಕ್ಷನ್ ಬಂದಾಗ ಒಂದು ನಮಗೆ ವೋಟ್ ಹಾಕಿ ಅಂದರೆ ಇವರೇ ಮಾಡಿಸ್ಕೊಟ್ಟಿರೋದು ಅನ್ನೋ ಥರ. ಈಗಲೂ ಕೂಡ ನಮ್ಮಲ್ಲಿ ಇಲ್ಲೂ ತುಂಬ ಜನ ಇದ್ದಾರೆ. ಸರ್ಕಾರದಿಂದ ಅನುದಾನ ಬರುತ್ತೆ, ಸರ್ಕಾರದಿಂದ ದುಡ್ಡು ಬರುತ್ತೆ. ಈಗ ಎಷ್ಟು ದುಡ್ಡು ಬಂದರೂ ಇವಾಗ ನೋಡಿ 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾ ಇದೆ, ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವರು ಏಜೆಂಟ್ಗಳು ಏನು ಮಾಡ್ತಿದ್ದಾರೆ, ಅವ್ರು ಹೋಗಿ ಅದನ್ನು ಮಾಡಿಸ್ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇಲ್ಲ, ನಾನು ಮಾಡಿಸ್ಕೊಟ್ಟಿದ್ದು ನಾನು ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಅವರು ಅಡ್ವಾಂಟೇಜ್ ತಗೋತಿದ್ದಾರೆ. ಹಂಗಾಗಿ ಇಲ್ಲೂ ಅದೇ ಕೂಡ ಕೆಲಸ ನಡೀತಾ ಇದೆ. ಅದಕ್ಕೆ ನಾವು ಮಾಡಬೇಕಿರೋದು ಏನಂದರೆ, ನಮ್ಮ BLA2ಗಳು ಯಾರ್ಯಾರು ಇದ್ದೀರಿ ಅವ್ರು ಇವತ್ತೇ ಅಲರ್ಟ್ ಆಗಿ ಪ್ರತಿಯೊಂದು ಮನೆಗೂ ಹೋಗಬೇಕು. ಈ ಸಭೆಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಶಿಡ್ಲಘಟ್ಟ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀವುಲ್ಲಾ, ತನ್ವೀರ್ ಪಾಷಾ, ರಿಯಾಜ್ ಮೊಹಮ್ಮದ್ ಹಫೀಜ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಶಾಂತಿನಿಕೇತನ್ಸ್ PU ಕಾಲೇಜಿನಲ್ಲಿ ಹೊಸದಾಗಿ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗಾಗಿ ವೈಭವ ಹೆಸರಿನ ಅದ್ದೂರಿ ಫ್ರೆಶರ್ಸ್ ಪಾರ್ಟಿ ಆಯೋಜಿಸಲಾಗಿತ್ತು. ವರ್ಣರಂಜಿತ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರತಿಭೆ ಅನಾವರಣಗೊಂಡು ಸಂಭ್ರಮ ಮನೆ ಮಾಡಿತ್ತು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶಾಂತಿನಿಕೇತನ್ಸ್ PU ಕಾಲೇಜಿನ ವತಿಯಿಂದ ವೈಭವ್ ಹೆಸರಿನಲ್ಲಿ ಫ್ರೆಶರ್ಸ್ ಪಾರ್ಟಿ ಅದ್ದೂರಿಯಾಗಿ ನಡೆಯಿತು. ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಫಲಿತಾಂಶಗಳ ಮೂಲಕ ಹೆಸರು ಗಳಿಸಿರುವ ಕಾಲೇಜು ಹೊಸ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ, ಗಾಯನ, ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಹೊಸ ವಿದ್ಯಾರ್ಥಿಗಳನ್ನು ಕಾಲೇಜು ಕುಟುಂಬಕ್ಕೆ ಬರಮಾಡಿಕೊಂಡ ಹಿರಿಯ ವಿದ್ಯಾರ್ಥಿಗಳು ಅಧ್ಯಯನದ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೂ ಒತ್ತು ನೀಡುವಂತೆ ಪ್ರೇರಣೆ ನೀಡಿದ್ದಾರೆ. ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ಅವ್ರಿಗೆ ಬರೀ ಕಾಲೇಜ್ ಮುಂದೆ PUC ಓದಬೇಕು ಅಂತಂದರೆ ಅಲ್ಲಿ ಬರೀ ಓದೋದೇ ಇರುತ್ತೆ ಅನ್ನೋದನ್ನು ತಪ್ಪಿಸಿ ಸ್ವಲ್ಪ ಫ್ರೆಶರ್ಸ್ ಡೇ ಮಾಡಿದ್ರೆ ಅವ್ರಿಗೂ ಖುಷಿ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ತುಂಬ ಡ್ಯಾನ್ಸ್ಗಳಾಗಲಿ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ ಇರೋದ್ರಿಂದ ಫಸ್ಟ್ ಬರ್ತಾ ಇದ್ದಂಗೆ ಅವ್ರಿಗೆ ಸಂತೋಷ ಆಯಿತು ಅಂತಂದರೆ ನೆಕ್ಸ್ಟು ಓದೋದಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಫ್ರೆಶರ್ಸ್ ಡೇ ಅಂತ ಮಾಡ್ತೀವಿ. ಹಾಗೆ ಕೊನೆಯಲ್ಲಿ ನಾವು ಆ್ಯನ್ಯುವಲ್ ಡೇ ಕೂಡ ಮಾಡ್ತೀವಿ. ಸೆಂಡ್ ಆಫ್ ಸೆಕೆಂಡ್ ಇಯರ್ಸ್ ಮಕ್ಕಳಿಗೆ ಸೆಂಡ್ ಆಫ್ ಕೊಡ್ತೀವಿ. ಯಾಕೆಂದರೆ ಸೆಂಡ್ ಆಫ್ ಕೊಡೋದು ಯಾಕೆ ಮಕ್ಕಳಿಗೆ ಅಂತಂದರೆ ತುಂಬ ಓದಿ ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೆ. ಆ ಸ್ಟ್ರೆಸ್ನ ಈಸ್ ಮಾಡೋದಕ್ಕೋಸ್ಕರ ಆ್ಯನ್ಯುವಲ್ ಡೇ ಮಾಡಿ ಅವ್ರಿಗೆ ಸೆಂಡ್ ಆಫ್ ಪಾರ್ಟಿ ಕೊಡ್ತೀವಿ. ಎರಡೂ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದಕ್ಕೆಲ್ಲ ನಮ್ಮ ಲೆಕ್ಚರರ್ಸ್ ಕೂಡ ಕಾರಣ ಆಗಿರ್ತಾರೆ. ಯಾಕೆಂದರೆ ಅವ್ರನ್ನ ಕೋಆರ್ಡಿನೇಟ್ ಮಾಡಿ ಪ್ರೋಗ್ರಾಮ್ಸ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಅವರು ಇದು ಅಂತ ಹೇಳ್ತೀನಿ. ಜೊತೆಗೆ ನಾವು ತುಂಬ ಸ್ಟ್ರೆಸ್ ಯಾವುದ್ರ ಮೇಲೆ ಕೊಡ್ತೀವಿ ಅಂದರೆ ಡಿಸಿಪ್ಲಿನ್ ಮೇಲೆ ಕೊಡ್ತೀವಿ. ಯಾಕೆಂದರೆ ಡಿಸಿಪ್ಲಿನ್ ಒಂದಿತ್ತು ಅಂತಂದರೆ ಅದ್ರ ಹಿಂದೆ ಸಕ್ಸಸ್ ಗ್ಯಾರಂಟಿಯಾಗಿ ಬರುತ್ತೆ ಅಂತ ನಮ್ಮ ನಂಬಿಕೆ. ಸೊ ಡಿಸಿಪ್ಲಿನ್ ಇರೋವಂಥ ಕಾಲೇಜ್ ಅಂತಂದರೆ ಚಿಕ್ಕಬಳ್ಳಾಪುರ ಟೌನಲ್ಲಿ ಶಾಂತಿನಿಕೇತನ್ PU ಕಾಲೇಜ್ ಅಂತ ಹೇಳೋದಕ್ಕೆ ನಾನು ಗರ್ವಪಡ್ತೀನಿ. ಆದಂಥ ರಿಸಲ್ಟ್ಸ್ ಕೊಡ್ತಾ ಬರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಚಿಕ್ಕಬಳ್ಳಾಪುರ ಜನತೆ ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಖಂಡಿತವಾಗಿ ಇನ್ನೂ ಯಶಸ್ವಿ ಆಗ್ಬೋದು ಅಂತ. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳ ಉತ್ಸಾಹ, ಸಾಂಸ್ಕೃತಿಕ ವೈವಿಧ್ಯ ಮತ್ತು ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆಯಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರು ಹಾಗೂ ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ದಾರೆ.
ಫ್ರೆಶರ್ಸ್ ಪಾರ್ಟಿ ಹೊಸ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದರ ಜೊತೆಗೆ ಕಾಲೇಜಿನೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವಲ್ಲಿ ನೆರವಾಯಿತು. ವಿದ್ಯಾರ್ಥಿಗಳು ಹೊಸ ಉಡುಪುಗಳೊಂದಿಗೆ ಗಮನ ಸೆಳೆದರು. ಇವತ್ತು ಕಾರ್ಯಕ್ರಮ ಮಾಡಬೇಕಂದ್ರೆ ಇವಾಗ ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಇಯರಲ್ಲಿ ಬಂದಾಗ ಫ್ರೆಷರ್ಸ್ ಮಾಡಿದಾಗ ಫ್ರೆಷರ್ಸಲ್ಲಿ ಈ ಥರ ಪ್ರೀವಿಯಸ್ ಇಯರ್ ಪಾಸ್ಔಟ್ ಆಗಿರೋವಂಥ ಡಿಸ್ಟಿಂಕ್ಷನ್ ಟಾಪರ್ಸಿಗೆಲ್ಲ ಪ್ರೈಸಸ್ ಕೊಡ್ತಾರೆ ಅಂತ ಆವತ್ತಿಂದನೇ ಅಂದ್ಕೊಂಡಿದ್ದೆ ನಾನು ಆ ಸ್ಟೇಜಿಗೆ ಹೋಗಬೇಕು, ನನಗೂ ಆ ಥರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಮಾಡೋದ್ರಿಂದನೇ ನಾನು ಇವತ್ತು ಅಷ್ಟು ಚೆನ್ನಾಗಿ ಓದಿ ಇವತ್ತು ನಾನು ಸನ್ಮಾನ ಮಾಡಿಸ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ಹೇಳೋಕ್ಕೆ ಮಾತುಗಳೇ ಬರ್ತಾಯಿಲ್ಲ. ಆದರೂ ಈ ಪೊಸಿಷನಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂದರೆ ನಮ್ಮ ಲೆಕ್ಚರರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಾವು ಬ್ಯೂಟಿಫುಲ್ ಕಾಣೋದಕ್ಕೆ ಕಾರಣ ಬಂದುಬಿಟ್ಟು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಅವ್ರು ತುಂಬ ಎಂಕರೇಜ್ ಮಾಡ್ತಾರೆ. ಮೀನ್ಸ್ ಈ ಥರ ಫಂಕ್ಷನ್ಸ್ಗೆ ಮತ್ತು ಈ ಥರ ಕಲ್ಚರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲದಕ್ಕೂ ಭಾರತಿ ಮ್ಯಾಮ್ ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಇಯರ್ಸ್ ಬಂದುಬಿಟ್ಟು ಇವತ್ತು July 4 ನಾವು ಇವತ್ತು ಫ್ರೆಷರ್ಸ್ ಡೇನ ಆಚರಣೆ ಮಾಡ್ತಿದ್ದೀವಿ ನಮ್ಮ ಕಾಲೇಜಿಂದ. ಆ್ಯಂಡ್ ಎಲ್ಲ ಫ್ಯಾಕಲ್ಟಿ ಆಫ್ ಟೀಚರ್ಸ್ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನಮ್ಮ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಈ ಥರ ಒಳ್ಳೆಯದಾಗಿ ಕನ್ನಡ ಭವನದಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಫ್ರೆಷರ್ಸ್ ಡೇನ ಆಚರಣೆ ಮಾಡ್ತಿದ್ದಾರೆ. ಆ್ಯಂಡ್ ಇವತ್ತು ನೀವೆಲ್ಲ ಯಾವ ರೀತಿ ತಯಾರಿಯಾಗಿ ಬಂದಿದ್ದೀರಿ? ಇದಕ್ಕೆಲ್ಲ ಫ್ರೆಷರ್ಸ್ ಪಾರ್ಟಿಗೆ ಅಂತಲೇ ಎಲ್ಲ ವಿಭಿನ್ನವಾಗಿ ಬಂದಿದ್ದಾರೆ, ಎಷ್ಟು ಖುಷಿ ಆಗ್ತಿದ್ದೀರಲ್ಲ? ಯಾವ ಥರ ಡ್ರೆಸ್ಸಸ್ ಮಾಡ್ತೀವಿ? ಆ್ಯಂಡ್ ಎಲ್ಲರೂ ಟ್ರೆಡಿಷ್ನಲ್ ಆಗೇ ಬಂದಿದ್ದೀರಿ ಬಿಕಾಸ್ ಆಫ್ ಅವರ್ ಲೆಕ್ಚರರ್ಸ್. ಆ್ಯಂಡ್ ಬೋತ್ ಆಫ್ ಆಲ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಹ್ಯಾಸ್ ಟ್ರೆಡಿಷ್ನಲ್ ಸ್ಯಾರೀಸ್, ಲೆಹೆಂಗಾಸ್. ತುಂಬ ಸಂತೋಷ ಆಗ್ತಿದೆ. ಮೀನ್ಸ್ ಡ್ಯಾನ್ಸ್, ಸಿಂಗಿಂಗ್ ಕಾಂಪಿಟೇಷನ್ಸ್ ಇಸ್ ವೆರಿ ಬ್ಯೂಟಿಫುಲ್ ಟು ಅವರ್. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಈಗ ಬೇರೆ ದಿನಗಳಲ್ಲಿ ಯೂನಿಫಾರ್ಮ್ ಹಾಕಿ ಬೆವರು ಅಂಟ್ಬಿಟ್ಟಿರುತ್ತೆ. ಇವತ್ತು ಒಂದು ರೀತಿಯಾಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ವಿಭಿನ್ನವಾಗಿ ಕಾಣ್ತಾ ಇದ್ದೀರಾ, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಜೊತೆ? ಇವತ್ತೊಂದು ತುಂಬ ಎಂಜಾಯ್ ಮಾಡ್ತಿದ್ರಿ, ಫುಲ್ ಹ್ಯಾಪಿ. ಆ್ಯಂಡ್ ಲಾಸ್ಟ್ ಆಫ್ ಮೈ ಇಯರ್ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡೋದು ತುಂಬ ಒಳ್ಳೆಯ ಸಂತೋಷ ಅನಿಸ್ತಿದೆ. ಆ್ಯಂಡ್ ವಿತ್ ಮೈ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಅವರ್ ಲೆಕ್ಚರರ್ಸ್. ಆ್ಯಂಡ್ ಹೋದ ಸಲ ನಮ್ಮ ಸೀನಿಯರ್ಸ್ ಎಲ್ಲರೂ ಚೆನ್ನಾಗಿ ಆಹ್ವಾನ ಮಾಡಿದ್ರು. ಈ ಸಲ ಇನ್ನೂ ಸ್ವಲ್ಪ ಎಂಟರ್ಟೈನ್ ಇರಬೇಕು ಅಂದ್ಬಿಟ್ಟು ಇನ್ನೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿದ್ದೀರಿ. ಆ್ಯಂಡ್ ಒಟ್ಟಾರೆ ಶಾಂತಿನಿಕೇತನ್ಸ್ PU ಕಾಲೇಜಿನ ವೈಭವ ಫ್ರೆಷರ್ಸ್ ಪಾರ್ಟಿ ವಿದ್ಯಾರ್ಥಿಗಳಿಗೆ ಸ್ಮರಣೀಯ ಅನುಭವವಾಗಿ ಮೂಡಿದ್ದು, ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕಾಲೇಜು ನೀಡುತ್ತಿರುವ ಮಹತ್ವವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಈಗಿನ ಈ ಒಂದು ದೊಡ್ಡ ಸಮಸ್ಯೆಯಾದಂತ ಶಾಂತಿನಿಕೇತನ್ PU ಕಾಲೇಜಿನ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಮತ್ತೊಮ್ಮೆ ಜೋರಾದಂತ ಚಪ್ಪಾಳೆ ಇವರಿಗೋಸ್ಕರ. ಏಕೈಕ ಸಮಸ್ಯೆ ಒಂದಾದಂತ KV ಕ್ಯಾಂಪಸ್ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ ನಂತರ 2009ರಲ್ಲಿ ಶಾಂತಿನಿಕೇತನ್ PU ಕಾಲೇಜಿನ ಪ್ರಾರಂಭದಲ್ಲಿ ಶಾಂತಿನಿಕೇತನ್ ಈ ವಿದ್ಯಾರ್ಥಿನಿಯೇ ಅಲ್ಲ, ಸುಮಾರು 95%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಇಲ್ಲಿ ಇದ್ದೀರಾ. ನೀವೆಲ್ಲರೂ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಂಬ DVG ಯವರ ಕಗ್ಗದಂತೆ ಹಿರಿಯ ವಿದ್ಯಾರ್ಥಿಗಳಿಗೆ ಪೋಷಕರೇ, ಇವತ್ತು ನಾವೆಲ್ಲ ಇಷ್ಟೊಂದು ಸ್ವತಂತ್ರವಾಗಿ ಯಾವುದೇ ರೀತಿಯಾದಂತ ಭಯವಿಲ್ಲದೆ ಜೀವನದಲ್ಲಿ ಬದುಕನ್ನ ನಡೆಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ನೊಂದು ಪತ್ರಿಕೋದ್ಯಮ ಉದ್ಯಮಿ ಅಂತ ಹೇಳ್ಬೋದು. ಮಾಡ್ತಾ ಬರ್ತಾ ಇರೋದು ಅದು ಸತ್ಯದ ಕಡೆ ನಿಂತ್ಕೊಂಡಿರುವಂತದ್ದು ಹಾಗೂ ತುಂಬ ಹೃದಯವಾಗಿ ಸನ್ಮಾನ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಆಗಿದೆ. ಬನ್ನಿ ಮತ್ತೊಮ್ಮೆ ಜೋರಾದಂತ ಚಪ್ಪಾಳೆ ಈ ಒಂದು ಯುವ ಅರುಣ್ ಅವರಿಗೆ. ಶ್ರೀ
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ತೋಟದಲ್ಲಿ ರೇಷ್ಮೆ ಸೊಪ್ಪು ಕಟಾವು ಮಾಡುತ್ತಿದ್ದ ವೇಳೆ ವಿಷಕಾರಿ ಹಾವು ಕಚ್ಚಿ ಹಿರಿಯ ರೇಷ್ಮೆ ಬೆಳೆಗಾರರೊಬ್ಬರು ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ.
ವಿಷಕಾರಿ ಹಾವು ಕಚ್ಚಿ 70 ವರ್ಷದ ರೇಷ್ಮೆ ಬೆಳೆಗಾರನೋರ್ವ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ನಿವಾಸಿ ನಾರಾಯಣಸ್ವಾಮಿ ಅವರು ಎಂದಿನಂತೆ ತಮ್ಮ ತೋಟದಲ್ಲಿ ರೇಷ್ಮೆ ಸೊಪ್ಪು ಕಟಾವು ಮಾಡುತ್ತಿದ್ದರು. ಇದೇ ವೇಳೆ ವಿಷಕಾರಿ ಮಂಡಳ ಹಾವು ಕಚ್ಚಿದೆ ಎನ್ನಲಾಗಿದೆ. ಹಾವು ಕಚ್ಚಿದ ತಕ್ಷಣ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಅವರನ್ನ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲು ಮುಂದಾದರು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ನಾರಾಯಣಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಹೆಸರು ಸುಧಾಕರ್ ಅಂತ, ಹೊಸುಡಿಯ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಅವ್ರು ನಮ್ಮ ತಾತ ಆಗಬೇಕು. ರೇಷ್ಮೆ ಸೊಪ್ಪು ಕೊಯ್ತಾ ಇದ್ವಿ ಬೆಳಗ್ಗೆ. ಅವಾಗ ಸಡನ್ನಾಗಿ ಹಾವು ಬೈಟ್ ಆಗಿತ್ತು. ಸೊ ಕರ್ಕೊಂಡು ಬರುವಾಗ ಆ ಥರ ಡೆತ್ ಆಗಿದೆ ಅಂತ ನಮಗೆ ಇಂಟಿಮೇಷನ್ ಕೊಟ್ಟರು. ಅದು ಹಾವು ರೆಸರ್ವ್ ವೈಪರು, ಮಂಡು ಹಾವು. ಹೌದು, ಮಂಡು ಹಾವು. ಹೊಸುಡಿಯ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಹೊಸುಡಿಯ. ನಾರಾಯಣಸ್ವಾಮಿ ಅಂತ. ವಯಸ್ಸು ಅರೌಂಡ್ 70 ಆಗಿರ್ಬೋದು. ರೇಷ್ಮೆ ಬೆಳೆ. ಹಾವು ತೋಟದ್ದೇ, ಸ್ವಂತ ತೋಟದ್ದು. ಬೆಳಗ್ಗೆ ಸೊಪ್ಪು ಕೊಯ್ಯ ಹೋಗಿ ಈ ಥರ ಆಗಿರೋದು. ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರು ಈ ಥರ ಆಗಿದೆ ಅಂತ, ನಮಗೆ ಡೆತ್ ಆಗಿದೆ ಅಂತ ಇಂಟಿಮೇಷನ್ ಕೊಟ್ಟರು. ಇಲ್ಲ, ಆನ್ ದ ವೇ ಹಾಸ್ಪಿಟ್ಲಿಗೆ ಬಂದಾದ್ಮೇಲೆ ಅನಿಸುತ್ತೆ ಆಲ್ಮೋಸ್ಟ್. ಇನ್ನು ಮಳೆಗಾಲದಲ್ಲಿ ಹೊಲ ಗದ್ದೆಗಳು ಹಾಗೂ ತೋಟಗಳಲ್ಲಿ ಹಾವುಗಳ ಸಂಚಾರ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಕೃಷಿ ಕೆಲಸ ಮಾಡುವವರು ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ತೋಟಗಳಲ್ಲಿ ಕೆಲಸ ಮಾಡುವಾಗ ಬೂಟು ಧರಿಸುವುದು, ಕೈಗವಸು ಬಳಸುವುದು ಸೂಕ್ತ ಎಂಬುದು ನಮ್ಮ ಕಳಕಳಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೈಕ್ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ 2 ಗುಂಪುಗಳ ನಡುವೆ ನಡೆದ ಗಲಾಟೆ ತಾರಕಕ್ಕೆ ಏರಿ ಮಾರಕಾಸ್ತ್ರಗಳಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡಿರುವ ಘಟನೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಶುಕ್ರವಾರ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಡೆದಿದೆ. ಘಟನೆಯಲ್ಲಿ 4 ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. మొబైల్ అనేది పోయకపోతుంది. 2 వీలర్ ఒకటి అడ్మిషన్ కొంచెం ముందుకు వేసుకోవాలి. ఆరోగ్య ఒకటి ముందు వేసిన దానికి నా ఎందు మొదల ఏమంటే అది నోటికి వచ్చిన అమ్మ అలి అంతా మాట్లాడారు. సరిగ్గా మాట్లాడదు అనేప్పటికీ ఏమి మాట్లాడు ఎట్లా అది మాట్లాడి మోహన్ గారికి, మంజు, రవి రాజు వచ్చింది. తెలుగు స్కూల్ పుట్టే దీంట్లో వేసింది. చాలా ಮಾವುಗಳಿಗೆ ಶಾನಾ ಪಡಿಲ್ಲ ತುಂಬ. ಚಿಂತಾಮಣಿ ನಗರದ ಕನ್ನಂಪಲ್ಲಿ ನಿವಾಸಿಯಾದ ಬಾಲಚಂದ್ರ ಎಂಬುವವರು ಬೆಂಗಳೂರು ರಸ್ತೆಯಲ್ಲಿ ಇರುವ ಮೊಬೈಲ್ ಅಂಗಡಿಯೊಂದಕ್ಕೆ ಬಂದಿದ್ರು. ಈ ವೇಳೆ ಅವರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪಕ್ಕದಲ್ಲಿ ಇರುವ RMS ಫ್ಲವರ್ ಸ್ಟಾಲ್ ಹೂವಿನ ಅಂಗಡಿಯ ಮುಂಭಾಗ ತಮ್ಮ ಬೈಕ್ ನಿಲ್ಲಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಹೂವಿನ ಅಂಗಡಿ ಮಾಲೀಕ ಮೋಹನ್ ರೆಡ್ಡಿ ಅಂಗಡಿ ಮುಂದೆ ಬೈಕ್ ನಿಲ್ಲಿಸದಂತೆ ಹೇಳಿದ್ದ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಈ ಸಂದರ್ಭದಲ್ಲಿ ಹೂವಿನ ಅಂಗಡಿಯ ಮೋಹನ್ ರೆಡ್ಡಿ, ಮಂಜುನಾಥ್ ಹಾಗೂ ರಾಜು ಎಂಬುವವರು ಗುಂಪು ಕಟ್ಟಿಕೊಂಡು ಬಾಲಚಂದ್ರ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ತಕ್ಷಣವೇ ಬಾಲಚಂದ್ರ ತನ್ನ ಸಹೋದರ ವೆಂಕಟೇಶನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದು, ಸ್ಥಳಕ್ಕೆ ಧಾವಿಸಿದ ವೆಂಕಟೇಶ್ ಹಲ್ಲೆ ಕುರಿತು ಪ್ರಶ್ನಿಸಿದ್ದಾರೆ. ಮಾತಿಗೆ ಮಾತು ಬೆಳೆದು 2 ಗುಂಪುಗಳ ನಡುವೆ ಜಗಳ ವಿಕೋಪಕ್ಕೆ ತಿರುಗಿದೆ. ಉಭಯ ಗುಂಪುಗಳ ಸದಸ್ಯರು ಮಾರಕಾಸ್ತ್ರಗಳಿಂದ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಘರ್ಷಣೆಯ ವೇಳೆ ಬಾಲಚಂದ್ರನ ರಕ್ಷಣೆಗೆ ಹೋದ ವೆಂಕಟೇಶ್ ಎಂಬುವವರ ಹೊಟ್ಟೆ ಹಾಗೂ ಇನ್ನಿತರ ಭಾಗಗಳಿಗೆ ಹೂವು ಕತ್ತರಿಸುವ ಕತ್ತರಿಯಿಂದ ಇರಿಯಲಾಗಿದೆ. ಮತ್ತೊಂದೆಡೆ ಹೂವಿನ ವ್ಯಾಪಾರಿಗಳಾದ ಮಂಜುನಾಥ್ ಮತ್ತು ಮೋಹನ್ ರೆಡ್ಡಿ ಅವರಿಗೂ ಗಾಯಗಳಾಗಿವೆ. ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. మన్నది ఎవరో గలాట ఇప్పించకపోతే ఇప్పించిందాన్ని ఇంకా నన్ను పొడిచాడని కత్తులు ఆడ కొత్త డెలివరీ హాస్పిటల్ ముందర పూలంగా
ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಬರಲೇಬೇಕು. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು. ಗುಡಿಬಂಡೆ ಪಟ್ಟಣದ PM ಶ್ರೀ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವ ಎಂ ಶಂಕರ್ ಎಂಬ ಶಿಕ್ಷಕರಿಗೆ ಈಗಾಗಲೇ ಶಿಕ್ಷಣ ಇಲಾಖೆಯಿಂದಲೇ ಜಿಲ್ಲಾ ಮಟ್ಟದ ಉತ್ತಮ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇನ್ನು ಇವರು ಅಂಗವಿಕಲತನವನ್ನು ಲೆಕ್ಕಿಸದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ದಾನಿಗಳಿಂದ ಪಡೆದು ಮಕ್ಕಳಿಗೆ ನೀಡುತ್ತಿದ್ದ ಶಿಕ್ಷಕ. ಇಂತಹ ಶಿಕ್ಷಕರನ್ನೇ DDPI ರಮೇಶ್ ಕುಂಟು ನೆಪ ಹೇಳಿ ಅಮಾನತು ಮಾಡಿರುವ ಘಟನೆ ನಡೆದಿದೆ. ಶಿಕ್ಷಕ ಶಂಕರ್ ಶಾಲೆಗೆ ಬಂದಾಗಿನಿಂದ ದಾಖಲಾತಿ ಹೆಚ್ಚಾಗಿದ್ದು, ಕೊಠಡಿಗಳ ಸಮಸ್ಯೆ ಮತ್ತು ಕೆಲ ಹಳೆ ಕೊಠಡಿಗಳ ಮೇಲ್ಛಾವಣಿ ಕುಸಿಯುವ ಹಂತದಲ್ಲಿತ್ತು. ಇದನ್ನು ನೋಡಿದ ಪೋಷಕರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದರು. ಪೋಷಕರು ನೀಡಿದ ಮಾಹಿತಿಯಂತೆ ಮಾಧ್ಯಮದವರು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಈ ಬಗ್ಗೆ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರಿಗೆ ಪ್ರಶ್ನಿಸಿದ್ದು, ಅವರು ಹೌದು, ಕೊಠಡಿಗಳ ಸಮಸ್ಯೆ ಇದೆ, ಮೇಲ್ಛಾವಣಿಯೂ ಸಹ ಶಿಥಿಲಗೊಂಡಿದೆ. ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಬರುವುದರಿಂದ ಅವರಿಗೆ ತೊಂದರೆ ಆಗದಂತೆ ಸ್ಥಳೀಯ ಶಾಸಕರು ಮತ್ತು DDPI ಅವರು ಅನುದಾನ ಬಿಡುಗಡೆ ಮಾಡಿಸಿ ನೂತನ ಕೊಠಡಿಗಳನ್ನು ನಿರ್ಮಿಸಿದ್ರೆ ಅನುಕೂಲ ಆಗುತ್ತದೆ ಎಂದು ಪ್ರಾಸ್ತಾವಿಕವಾಗಿ ಮಾಧ್ಯಮದವರಿಗೆ ತಿಳಿಸಿದ್ದು, ನಮ್ಮ ಅನುಮತಿ ಪಡೆಯದೆ ನೀನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದೀಯಾ? ನಿನ್ನ ಹೇಳಿಕೆಯಿಂದ ಶಿಕ್ಷಣ ಇಲಾಖೆಗೆ ಮುಜುಗರ ಉಂಟಾಗಿದೆ ಎಂದು ಕುಂಟು ನೆಪ ಹೇಳಿ ಅವರನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಇನ್ನು ಇದನ್ನು ಕಂಡ ಪೋಷಕರು ಕೂಡಲೇ ಮುಖ್ಯ ಶಿಕ್ಷಕರ ಅಮಾನತು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಶನಿವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸಿ ಮನವಿ ಪತ್ರ ನೀಡಿದರು. ಮನದಲ್ಲಿಟ್ಕೊಂಡಂತ ಮಾನ್ಯ ಉಪನಿರ್ದೇಶಕರು ಅವರನ್ನ ಏಕಾಏಕಿ ಏನೋ ಅಮಾನತು ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ, ಎಷ್ಟು ನ್ಯಾಯ ಇದೆ, ಏನು ಕಾರಣ ಏನೋ ಅವ್ರನ್ನ ವಜಾ ಮಾಡಲಿಕ್ಕೆ, ಏನು ಅಮಾನತು ಮಾಡಲಿಕ್ಕೆ ಏನು ಕಾರಣ? ಅವರೇನಾದರೂ ಕರ್ತವ್ಯ ಲೋಪ ಮಾಡಿದಾರಾ? ಏನು ಮಾಡಿದ್ದಾರೆ ನೀವು ಅವ್ರನ್ನ ಏನೋ ಅಮಾನತು ಮಾಡಲಿಕ್ಕೆ? ಅವರು ಬಂದ ಮೇಲೆ ಈ ಶಾಲೆ ಎಷ್ಟು ಅಭಿವೃದ್ಧಿ ಆಗಿದೆ ನೀವೊಂದು ಸ್ವಲ್ಪ ಮನವರಿ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಅವರು ಬಂದ ಮೇಲೆ ಈ ಶಾಲೆಯಲ್ಲಿ ಏನು ಕರಾಟೆ ಶಿಕ್ಷಣ ನಡೀತಾ ಇದೆ, ಮತ್ತು ಏನು ಸಂಸ್ಕೃತ ನಡೀತಾ ಇದೆ, ಯೋಗ ನಡೀತಾ ಇದೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ದೊರೀತಾ ಇದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಕೂಡಲೇ ಏಕಾಏಕಿ ಅವ್ರನ್ನ ಅಮಾನತು ಮಾಡೋದು ನಿಮ್ಗೆ ಎಷ್ಟು ನ್ಯಾಯ ಅನಿಸುತ್ತೆ ಸರ್? ದಯವಿಟ್ಟು ಏನು ಅವರಿಗೆ ಅವರ ಸ್ಥಾನವನ್ನು ಕೊಡಲಿಲ್ಲ ಅಂತಂದರೆ ನಾವು ಈ ಶಾಲೆಯ ಮಕ್ಕಳ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇನ್ಯಾರೇ ಆಗಲಿ ಅವ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ಇಲ್ಲಿ ಭರ್ತಿ ಮುಖ್ಯೋಪಾಧ್ಯಾಯರಾಗಿ ಏನು ಮುಂದುವರಿಸಲಿಲ್ಲ ಅಂತಂದರೆ ನಾವು ಮಕ್ಕಳನ್ನೂ ಕಳಿಸಲ್ಲ. ಮತ್ತು ನಾವು ದಲಿತ ಪರ ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಮತ್ತು ಈ ಶಾಲೆಯ ಮಕ್ಕಳ ಪೋಷಕರುಗಳು ಏನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲೇ ಅಲ್ಲ, ತಮ್ಮ ಕಚೇರಿಗೂ ಕೂಡ ಬಂದು ಅಲ್ಲಿ ಕೂಡ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಇಲ್ಲಿ ತಪ್ಪು ಯಾರ್ದು ಅಂತ ಹೇಳ್ಬಿಟ್ಟು ತಾವುಗಳು ಮನವರಿಕೆ ಮಾಡಿಕೊಂಡು ಏನು ತಪ್ಪಿತಸ್ಥರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಕೂಡ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ಸರ್. ಈ ಕುರಿತು DDPI ರಮೇಶ್ರನ್ನು ನಮ್ಮ ವರದಿಗಾರರು ಸಂಪರ್ಕಿಸಲು ಎಷ್ಟು ಬಾರಿ ಪ್ರಯತ್ನಿಸಿದರೂ ಫೋನ್ ಕರೆ ಸ್ವೀಕರಿಸದೆ ಬೇಜವಾಬ್ದಾರಿ ಮೆರೆದಿದ್ದಾರೆ. ಈ ವೇಳೆ ಪೋಷಕರಾದ ಶ್ರೀನಿವಾಸ್, ಲಕ್ಷ್ಮೀನಾರಾಯಣ್, ಗಂಗರಾಜು, ಮಂಜುನಾಥ್, ಕರ್ವೆ ಅಧ್ಯಕ್ಷ ಶ್ರೀನಿವಾಸ್ ಯಾದವ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಒಟ್ಟಾರೆ ಮಕ್ಕಳಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳಿದ ಶಿಕ್ಷಕನನ್ನು ಅಮಾನತು ಮಾಡಿದ್ದು ಎಷ್ಟು ಸರಿ ಎಂದು DDPI ಅಧಿಕಾರಿ ಅವಲೋಕಿಸಬೇಕಾಗಿದೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ರಸ್ತೆ ತಿರುವಿನಲ್ಲಿ ಟಿಪ್ಪರ್ KSRTC ಬಸ್ ಮುಖಾಮುಖಿ, ಹಳ್ಳಕ್ಕೆ ಬಿದ್ದ ಬಸ್, ಪವಾಡದ ರೀತಿಯಲ್ಲಿ ಪ್ರಯಾಣಿಕರು ಬಚಾವ್. ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಬಾಕಿ ವಿಚಾರ, ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ದಾಳಿ, ಮಳಿಗೆಗಳಿಗೆ ಬೀಗ ಜಡಿದು ಮಾಲೀಕರಿಗೆ ಎಚ್ಚರಿಕೆ. ಇಂದು ಪ್ರತಿಯೊಬ್ಬರು ಅಧಿಕಾರ ಮತ್ತು ಹಣದ ಹಿಂದೆ ಬಿದ್ದಿದ್ದಾರೆ, ಪ್ರಾಮಾಣಿಕರಿಗೆ ಗೌರವ ಸಿಗುತ್ತಿಲ್ಲ, ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗ್ಡೆ ಬೇಸರ.
ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಗಣತಿ ನಮೂನೆ ಹಂಚಿಕೆ ಆರೋಪ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆಗ್ರಹ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.